ಚಾಣಕ್ಯ ನೀತಿಯ ಪ್ರಕಾರ ಮೂರ್ಖರ ಜೊತೆಗೆ ಹೇಗೆ ವರ್ತಿಸಬೇಕು? ಚಾಣಕ್ಯ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ತಿಳಿಸ್ತಾ ಹೋಗ್ತಾರೆ. ಅವೇನನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಜೀವನದಲ್ಲಿ ನಮ್ಮ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸುವ ವ್ಯಕ್ತಿಗಳೆಲ್ಲರೂ ಬುದ್ಧಿವಂತರಾಗಿರ್ತಾರೆ ಎಂದು ಹೇಳುವುದು ಕಷ್ಟ. ಆದರೆ ಕೆಲವೊಮ್ಮೆ ಮೂರ್ಖರು ಕೂಡ ಸ್ನೇಹಿತರಾಗಬಹುದು. ಒಂದು ವೇಳೆ ಸುತ್ತಮುತ್ತಲಿನಲ್ಲಿ ಮೂರ್ಖ ವ್ಯಕ್ತಿಗಳಿದ್ದರೆ ಆ ವ್ಯಕ್ತಿಗಳ ಜೊತೆಗೆ ಹೇಗಿರಬೇಕು? ಈ ಗುಣ ಸ್ವಭಾವ ವ್ಯಕ್ತಿಗಳ ಜೊತೆಗೆ ಯಾವತ್ತಿಗೂ ಜಾಗರೂಕರಾಗಿರಬೇಕು ಎಂದು ಚಾಣಕ್ಯನು ತಿಳಿಸ್ತಾನೆ. ಹಾಗಾದರೆ ಆ ಒಂದು ಸಂಪೂರ್ಣ ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಜೀವನವು ನಾವು ಅಂದುಕೊಂಡಷ್ಟು ಸುಲಭವಲ್ಲ. ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ವಿಭಿನ್ನ ಗುಣ ಸ್ವಭಾವವನ್ನು ಹೊಂದಿರುತ್ತಾರೆ. ಹೀಗಾಗಿ ಆಚಾರ್ಯ ಚಾಣಕ್ಯನು ಕೆಲವು ವ್ಯಕ್ತಿಗಳನ್ನು ಹೇಗೆ ಎದುರಿಸಬೇಕು, ಅವರೊಂದಿಗೆ ಹೇಗೆ ವ್ಯವಹರಿಸಬೇಕು ಹಾಗೂ ಸ್ನೇಹಿತನಾಗಿ ಮಾಡಿಕೊಳ್ಳುವಾಗ ಕೆಲವು ವಿಷಯಗಳ ಬಗ್ಗೆ ಗಮನವಹಿಸಬೇಕು ಎಂದು ತಿಳಿಸ್ತಾರೆ. ಚಾಣಕ್ಯನ ಈ ಸಲಹೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬೇಡದ ವ್ಯಕ್ತಿಗಳಿಂದ ದೂರವಿರಲು ಸಾಧ್ಯ. ಮೊದಲನೇದಾಗಿ ಹೇಳ್ತಾರೆ, ಮೂರ್ಖನೊಂದಿಗೆ ವಾದ ಬೇಡ. ಆಚಾರ್ಯ ಚಾಣಕ್ಯನು ಮೂರ್ಖರೊಂದಿಗೆ ಎಂದಿಗೂ ವಾದಿಸಬೇಡ ಎನ್ನುತ್ತಾನೆ. ಈ ವ್ಯಕ್ತಿಗಳಿಗೆ ಸರಿ ತಪ್ಪುಗಳನ್ನು ವಿಮರ್ಶಿಸುವ ಬುದ್ಧಿಯೂ ಇರುವುದಿಲ್ಲ. ಯಾವುದೇ ಜ್ಞಾನವಿಲ್ಲದ ಕಾರಣ ಈ ಜನರೊಂದಿಗೆ ವಾದ ಮಾಡಿದರೆ ಸಮಯವೂ ವ್ಯರ್ಥ ಹಾಗೂ ಮನಸ್ಸಿನ ನೆಮ್ಮದಿಯು ಹಾಳಾಗುತ್ತದೆ. ಹೀಗಾಗಿ ಅಂತಹ ಜನರಿಂದ ಆದಷ್ಟು ದೂರವಿರುವುದೇ ಉತ್ತಮ. ವಾದಿಸುವ ವ್ಯಕ್ತಿಯ ಗೌರವಕ್ಕೆ ಕುತ್ತು ಬರುವ ಕಾರಣ ಮೂರ್ಖ ಜನರೊಂದಿಗೆ ವಾದಿಸುವ ಬದಲು ಮೌನವಾಗಿರುವುದೇ ಉತ್ತಮ ಮಾರ್ಗ. ಇನ್ನು ಈ ವ್ಯಕ್ತಿಗಳು ನಂಬಿಕೆಗೆ ಯೋಗ್ಯರಲ್ಲ. ನೀವು ನಂಬಿಕೆ ಇಟ್ಟು ಬೆಳೆಸುವ ಸ್ನೇಹ ಸಂಬಂಧದಲ್ಲಿ ಈ ರೀತಿಯ ಸ್ನೇಹಿತರು ನಂಬಿಕೆಗೆ ಅರ್ಹರಲ್ಲ ಎಂದು ಚಾಣಕ್ಯ ಎಚ್ಚರಿಕೆ ನೀಡಿದ್ದಾನೆ. ಸ್ನೇಹಿತರಲ್ಲಿ ಕೆಲವರು ನಿಮ್ಮೊಂದಿಗೆ ಕುಳಿತು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಆದರೆ ನೀವು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಹೇಳುವಾಗ ಅದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಈ ಗುಣ ಸ್ವಭಾವ ಹೊಂದಿರುವ ಸ್ನೇಹಿತನು ನಂಬಿಕೆಗೆ ಯೋಗ್ಯನಾಗಿರುವುದಿಲ್ಲ. ಯಾವ ಸನ್ನಿವೇಶದಲ್ಲಿಯೂ ಬೆನ್ನಿಗೆ ಚೂರಿ ಹಾಕಬಹುದು, ಇಲ್ಲದಿದ್ದರೆ ಮೋಸ ಮಾಡಬಹುದು. ಹೀಗಾಗಿ ಅಂತಹ ಅಂತಹ ವ್ಯಕ್ತಿಗಳನ್ನು ನಿಮ್ಮ ಸುತ್ತಮುತ್ತಲಿನಲ್ಲಿದ್ದರೆ ಅಂಥವರೊಂದಿಗೆ ಪ್ರಮುಖ ವಿಷಯಗಳನ್ನು ಚರ್ಚಿಸುವುದನ್ನು ಆದಷ್ಟು ತಪ್ಪಿಸಿ. ಇನ್ನು ಮತ್ತೊಂದು ವಿಷಯವನ್ನು ಹೇಳ್ತಾರೆ ಚಾಣಕ್ಯರು, ನಿಮಗಿಂತ ಉತ್ತಮ ಮತ್ತು ಕಳಪೆ ಮಟ್ಟದ ಜನರೊಂದಿಗೆ ಸ್ನೇಹ ಸಂಬಂಧ ಬೇಡ. ಹೆಚ್ಚಿನವರು ಸ್ನೇಹ ಬೆಳೆಸುವಾಗ ವ್ಯಕ್ತಿಯ ಗುಣ ಸ್ವಭಾವವನ್ನು ನೋಡುತ್ತಾರೆ. ಆದರೆ ಚಾಣಕ್ಯನು ನಿಮಗಿಂತ ಉನ್ನತ ಮತ್ತು ಕಳಪೆ ಮಟ್ಟದ ಜನರೊಂದಿಗೆ ಸ್ನೇಹ ಬೆಳೆಸಬೇಡಿ ಅಂತ ಹೇಳ್ತಾರೆ. ಈ ವ್ಯಕ್ತಿಗಳಿಂದ ಎಂದಿಗೂ ಸಂತೋಷ ಸಿಗುವುದಿಲ್ಲ. ನಿಮಗಿಂತ ಕೆಳಮಟ್ಟದ ವ್ಯಕ್ತಿಗಳೊಂದಿಗೆ ಸ್ನೇಹ ಬೆಳೆಸಿದರೆ ತೊಂದರೆಯಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚು. ಈ ಸ್ನೇಹಿತರು ಯಾವಾಗಲೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುವುದೇ ಹೆಚ್ಚು. ಅದಲ್ಲದೆ ಉನ್ನತ ಸ್ಥಾನದ ಜನರೊಂದಿಗೆ ಸ್ನೇಹ ಬೆಳೆಸಿದರೆ ಯಾವಾಗಲೂ ನಿಮ್ಮನ್ನು ನಿಮ್ಮ ಸ್ನೇಹಿತನೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತೀರಿ. ತೊಂದರೆಗೊಳಗಾದ ಸಮಯದಲ್ಲಿ ಸ್ನೇಹಿತನು ಸಹಾಯ ಮಾಡದಿದ್ದರೆ ಕೋಪವು ಬರುತ್ತದೆ. ಹೀಗಾಗಿ ಸ್ನೇಹ ಮಾಡುವಾಗ ಈ ಬಗ್ಗೆ ಎಚ್ಚರ ಇರಬೇಕು. ಇನ್ನು ವೈಯಕ್ತಿಕ ದೌರ್ಬಲ್ಯವನ್ನು ಈ ವ್ಯಕ್ತಿಗಳೊಂದಿಗೆ ಹೇಳಬೇಡಿ ಅಂತ ಚಾಣಕ್ಯರು ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ದೌರ್ಬಲ್ಯಗಳನ್ನು ಹೊಂದಿರುತ್ತಾನೆ. ಆದರೆ ಹೆಚ್ಚಿನ ಜನರು ತಮ್ಮ ಕೆಲ ದೌರ್ಬಲ್ಯವನ್ನು ಹತ್ತಿರದ ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ನಿಮ್ಮ ಸ್ನೇಹಿತ ಅಥವಾ ಹೆಂಡತಿಯೇ ಆಗಿರಲಿ, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದು ಸರಿಯಲ್ಲ. ಯಾರಿಗೂ ಕೆಲವು ಸೂಕ್ಷ್ಮ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನೇ ಇಟ್ಟುಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಸಾಕಷ್ಟು ಜನರಿರ್ತಾರೆ. ಆ ಕ್ಷಣದಲ್ಲಿ ನಿಮ್ಮಂತೆಯೇ ವರ್ತಿಸಿ ಅದಾದ ನಂತರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ ಪ್ರವೃತ್ತಿಯ ಜನರು ಸಾಕಷ್ಟಿದ್ದಾರೆ ಅಂತ ಹೇಳ್ತಾರೆ ಚಾಣಕ್ಯರು. ಇನ್ನು ಮೂರ್ಖರ ಅಪಪ್ರಚಾರಕ್ಕೆ ಹೆದರಬೇಡಿ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಕೂಡ ಎಲ್ಲರ ಮುಂದೆ ಒಳ್ಳೆಯವರಾಗಿರಬೇಕು,
ತಮ್ಮ ಬಗ್ಗೆ ಯಾರೂ ಕೂಡ ಅಪಪ್ರಚಾರ ಮಾಡಬಾರ್ದು ಎಂದು ಬಯಸ್ತಾರೆ. ಆದರೆ ಕೆಲವೊಮ್ಮೆ ತಮ್ಮನ್ನು ತಪ್ಪು ಅರ್ಥ ಮಾಡಿಕೊಂಡವರು ಇಲ್ಲ ಸಲ್ಲದನ್ನು ಹೇಳಿ ಅಪಪ್ರಚಾರ ಮಾಡುತ್ತಾರೆ. ಈ ತಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳಿದರೆ ಅದಕ್ಕೆ ಹೆದರಬೇಡಿ. ಅವಮಾನವು ಜೀವನದ ಪ್ರತಿ ಕ್ಷಣವೂ ಕೊರಗುವಂತೆ ಮಾಡುತ್ತದೆ. ಹೀಗಾಗಿ ಮೂರ್ಖರ ಸಹವಾಸ ಮಾಡದೇ ಇದ್ದರೆ ತಮ್ಮ ಬಗ್ಗೆ ಸಮಾಜದಲ್ಲಿಯೂ ಏನು ತಿಳಿದಿದೆಯೋ ಎಂದು ಭಯಪಡುವ ಪ್ರಮೇಯವೇ ಬರುವುದಿಲ್ಲ. ಹಾಗಾಗಿ ನಿಮ್ಮ ಒಂದು ಜೀವನ ಶೈಲಿ ಉತ್ತಮ ಮಟ್ಟದಲ್ಲಿ ಸಾಗಬೇಕಂದ್ರೆ ಇಂತಹ ವ್ಯಕ್ತಿಗಳಿಂದ ನೀವು ದೂರವಿರಬೇಕಾಗುತ್ತೆ. ಹಾಗಾಗಿ ಯಾರೇ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಿದರೆ ದಯವಿಟ್ಟು ಅದಕ್ಕೆ ನೀವು ಹೆದರಿಕೊಳ್ಳಬೇಡಿ, ಮುನ್ನುಗ್ಗಿ. ಜೊತೆಗೆ ಯಾವುದೇ ಕಷ್ಟ ಸಂದರ್ಭದಲ್ಲಿ ಕೂಡ ಧೈರ್ಯವಾಗಿ ಎದೆಗುಂದದೆ ಹೋರಾಟವನ್ನು ಮಾಡಿ ಅಂತೇಳಿ ಚಾಣಕ್ಯರೇ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ಹೆದರಿದರೆ ಜನರು ಎದುರಿಸುತ್ತಾರೆ, ತಿರುಗಿ ಬಿದ್ದರೆ ಹೆದರಿ ಓಡುತ್ತಾರೆ ಎನ್ನುವಂಥ ಮಾತನ್ನು ಇಲ್ಲಿ ಚಾಣಕ್ಯರು ಹೇಳ್ತಾರೆ. ಹಾಗಾಗಿ ಇವೆಲ್ಲ ಅಂಶಗಳನ್ನು ನಾವು ಗಮನಿಸದಲ್ಲಿಟ್ಕೊಂಡು ನಮ್ಮ ಸ್ನೇಹ ಎಂತಹ ವ್ಯಕ್ತಿಗಳೊಂದಿಗೆ ಮಾಡಬೇಕು ಎನ್ನುವಂಥದ್ದನ್ನು ನಿರ್ಧಾರ ಮಾಡಿ ಮೂರ್ಖರ ಜೊತೆಗೆ ಹೇಗೆ ವರ್ತಿಸಬೇಕು ಎನ್ನುವಂಥದ್ದನ್ನು ಚಾಣಕ್ಯರು ಹೇಳಿದಂಥ ಮಾಹಿತಿಯನ್ನು ತಿಳ್ಕೊಂಡ್ರಲ್ವ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ಕೊಡಿ ಅಂತ ವಿನಂತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮತ್ತೆ ಚಾಣಕ್ಯರ ನೀತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.